ರೇಷ್ಮಾ ಮತ್ತು ಸುಷ್ಮಾ ಅಮೆರಿಕದಲ್ಲಿ ವಾಸ ಇದ್ದಾರೆ. ಇಬ್ಬರು ಉನ್ನತ ಶಿಕ್ಷಣ ಪಡೆದು ಕೈ ತುಂಬಾ ಸಂಬಳ ಬರೋ ಕೆಲಸದಲ್ಲಿದ್ದಾರೆ. ಅಪ್ಪ ಸದಾಶಿವರಾಯ ಮತ್ತು ಅಮ್ಮ ಗಿರಿಜಮ್ಮನಿಗೆ ಮಕ್ಕಳ ಬಗ್ಗೆ ಹೆಮ್ಮೆ ಇದೆ. ಆದ್ರೆ ತಮ್ಮ ಮಕ್ಕಳು ಸಂಪೂರ್ಣವಾಗಿ ಅಮೆರಿಕದ ಸಂಸ್ಕೃತಿಯನ್ನ ರೂಢಿಸಿಕೊಳ್ಳೋದು ಅವರಿಗೆ ಸಹಿಸಿಕೊಳ್ಳೋಕೆ ಆಗ್ತಾ ಇಲ್ಲ. ಗಿರಿಜಾ, ನೋಡು, ನಮ್ಮ ಇಬ್ಬರು ಹೆಣ್ಣು ಮಕ್ಕಳನ್ನ ಚೆನ್ನಾಗಿ ಓದಿಸಿದೀವಿ, ಒಳ್ಳೆ ಕೆಲಸದಲ್ಲಿ ಇದ್ದಾರೆ. ಆದ್ರೆ ಅವರು ನಮ್ಮ ಹಳ್ಳಿಗೆ ಹೋಗೋಕೆ ತಯಾರೇ ಇಲ್ಲ. ನಾವಿಬ್ರು ಇನ್ನು ಭಾರತಕ್ಕೆ ಹೋಗಿ ಸೆಟಲ್ ಆಗೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಆದ್ರೆ ಇವರಿಬ್ರು ಇಲ್ಲೇ ಇರ್ತೀವಿ, ನೀವು ಬೇಕಿದ್ರೆ ಹೋಗಿ ಅಂತ ಹೇಳ್ತಾರೆ. ಹೌದು ಕಣ್ರಿ, ನಮ್ಮ ಮಕ್ಕಳಿಗೆ ನಮ್ಮ ಹಳ್ಳಿ ಬಗ್ಗೆ ಸ್ವಲ್ಪನೂ ಚಿಂತೆ ಇಲ್ಲ. ನಾವು ಹಳ್ಳಿಗೆ ಹೋಗಿ ಅಲ್ಲೇ ಇರಬಹುದು. ಅದು ಹೇಗೂ ಬೆಂಗಳೂರಿಗೂ ಹತ್ರ, ಅಲ್ಲೇ ಜಾಬ್ ಮಾಡಬಹುದು ಮಕ್ಕಳು. ಆದ್ರೆ ಇವರು ಅಮೆರಿಕದಲ್ಲಿ ಸೆಟ್ಲ್ ಆಗೋ ತರ ಇದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿನ ಅಮೆರಿಕದ ಹುಡುಗನನ್ನೇ ಮದ್ವೆ ಆಗ್ಬೇಕು ಅಂತಾನೂ ಇದ್ದಾರೆ. ಅದಕ್ಕೆ ಒಂದೇ ಪರಿಹಾರ, ಅವರನ್ನ ಹೇಗಾದ್ರೂ ಮಾಡಿ ನಮ್ಮ ಹಳ್ಳಿಗೆ ಕಳಿಸ್ಬೇಕು. ಹೇ ಸುಷ್ಮಾ, ಆರ್ ಯು ಕಮಿಂಗ್ ಟು ಪಾರ್ಟಿ ಟುಡೇ? ಸಂಜೆ ತುಂಬಾ ಎಂಜಾಯ್ ಮಾಡೋಕಿದೆ. ಅಫ್ಕೋರ್ಸ್ ರೇಷ್ಮಾ, ಐ ಕೆನಾಟ್ ಮಿಸ್ ಪಾರ್ಟೀಸ್. ನಂಗೆ ಆಫೀಸ್ಲಿ ಕೆಲಸ ಮಾಡಿ ಸಾಕಾಗಿದೆ. ಸಂಜೆ ತುಂಬಾ ಎಂಜಾಯ್ ಮಾಡಬೇಕು. ಅಂತ ಹಾಗೆ ನಿನ್ ಬಾಯ್ ಫ್ರೆಂಡ್ ಡೇವಿಡ್ ಬರ್ತಾನಾ? ಹೇ, ಹೀಸ್ ಜಸ್ಟ್ ಮೈ ಫ್ರೆಂಡ್, ನಾಟ್ ಬಾಯ್ ಫ್ರೆಂಡ್. ನಿನ್ನ ಬಾಯ್ ಫ್ರೆಂಡ್ ಮೈಕಲ್ ಅಲ್ವಾ? ಮೈಕಲ್ ನನ್ನ ಫ್ರೆಂಡ್ ಅಷ್ಟೇ. ಏನೋಪ್ಪ, ನಾವಿಬ್ರು ಆದಷ್ಟು ಬೇಗ ಅಮೆರಿಕ ಹುಡುಗನನ್ ಮದ್ವೆಯಾಗಿ ಇಲ್ಲೇ ಸೆಟ್ಲ್ ಆಗೋಣ. ಇಲ್ಲಾಂದ್ರೆ ಅಪ್ಪ ಅಮ್ಮ ನಮ್ಮನ್ ವಾಪಸ್ ಇಂಡಿಯಾಗೆ ಕಳ್ಸಿ ಅಲ್ಲಿನ ಹುಡುಗರ ಜೊತೆ ಮದ್ವೆ ಮಾಡ್ಬಿಡ್ತಾರೆ. ಹೌದು ಕಣೆ, ನಂಗೆ ಆ ಹಳ್ಳಿಗೆ ಹೋಗೋಕೆ ಇಷ್ಟಾನೇ ಇಲ್ಲ. ಆ ಹಳ್ಳಿ ಮಣ್ಣು, ಕೆಸ್ರು, ಗದ್ದೆ ಕೆಲ್ಸ, ಹಸು, ಎಮ್ಮೆ, ನಂಗೆ ಅಸಹ್ಯ ಅನ್ಸುತ್ತೆ. ಹೌದು ಕಣೆ, ಹಳ್ಳಿ ಅಂದ್ರೆ ನಂಗೆ ಅಲರ್ಜಿ. ಅಮೆರಿಕ ಇಸ್ ಬೆಟರ್. ಕುಟುಂಬದ ಪರಿಸ್ಥಿತಿ ಹೀಗೆ ಇರುವಾಗ ಸೋಮನಹಳ್ಳಿಯಲ್ಲಿ ಕೆಂಪಜ್ಜಿಗೆ ಸೀರಿಯಸ್ ಆಗಿದೆ ಅಂತ ಸುದ್ದಿ ಬರುತ್ತೆ. ಸೋಮನಹಳ್ಳಿಯಲ್ಲಿ ಸದಾಶಿವರಾಯರ ಅಮ್ಮ ಕೆಂಪಜ್ಜಿ ಒಬ್ರೇ ಇದ್ದು ಮನೆ ಹಾಗೂ ತೋಟ ಗದ್ದೆಯ ಕೆಲಸಗಳನ್ನ ನೋಡಿಕೊಳ್ತಾ ಇದ್ರು. ಕೆಂಪಜ್ಜಿ ಅಂದ್ರೆ ರೇಷ್ಮಾ ಮತ್ತು ಸುಷ್ಮಾಗೆ ಬಹಳ ಪ್ರೀತಿ. ಓ ಮೈ ಗಾಡ್, ಕೆಂಪಜ್ಜಿಗೆ ಸೀರಿಯಸ್ ಆಗಿದ್ಯಾ? ಲಾಸ್ಟ್ ಟೈಮ್ ಹೋದಾಗ ಚೆನ್ನಾಗೇ ಇದ್ರಲ್ವಾ? ಆವಾಗ ಚೆನ್ನಾಗೇ ಇದ್ರು, ಈಗ ಸೀರಿಯಸ್ ಆಗಿದೆ. ಅವರನ್ನ ನೋಡಿಕೊಳ್ಳೋರು ಅಲ್ಲಿ ಯಾರೂ ಇಲ್ಲ, ಒಬ್ಬ ಕೆಲ್ಸದವನಿದ್ದಾನೆ ಅಷ್ಟೆ. ಈಗ ನೀವಿಬ್ರು ಅಲ್ಲಿಗೆ ಹೋಗಿ ಸ್ವಲ್ಪ ದಿನ ಇದ್ದು ಬನ್ನಿ, ಆಗುತ್ತಾ? ಅಫ್ಕೋರ್ಸ್ ಡ್ಯಾಡ್. ಕೆಂಪಜ್ಜಿ ಇಂಥ ಸಿಚುವೇಶನ್ ಅಲ್ಲಿ ಇರುವಾಗ ಅವರನ್ನ ಬಿಟ್ಟು ನಾವು ಇಲ್ಲಿ ಇರೋಕೆ ಸಾಧ್ಯನೇ ಇಲ್ಲ. ಸರಿ, ನೀವು ಇಬ್ರು ಇವತ್ತೇ ಹೊರಡಿ. ನಾನು ಕೆಲ್ಸ ಎಲ್ಲ ಮುಗಿಸ್ಕೊಂಡು ಇನ್ನು 1 ವಾರದ ನಂತರ ಬರ್ತೀನಿ. ನೀವಿಬ್ರು ಅಜ್ಜಿನ ಚೆನ್ನಾಗಿ ನೋಡ್ಕೊಳ್ಳಿ, ಓಕೆನಾ? ಹೀಗೆ ಸುಷ್ಮಾ ಮತ್ತು ರೇಷ್ಮಾ ಅಮೆರಿಕಾದಿಂದ ಸೋಮನಹಳ್ಳಿಗೆ ಬಂದ್ರು. ಆದ್ರೆ ಹಳ್ಳಿಯಲ್ಲಿ ನೋಡಿದ್ರೆ ಕೆಂಪಜ್ಜಿ ಬಹಳ ಚೆನ್ನಾಗಿಯೇ ಇದ್ರು. ಏನಜ್ಜಿ, ನೀವು ಇಷ್ಟು ಚೆನ್ನಾಗೇ ಇದ್ದೀರಾ? ಸುಮ್ನೆ ಸುಳ್ಳು ಹೇಳಿದ್ದಾ? ನಾವು ಅಷ್ಟು ದೂರದಿಂದ ಬಂದ್ವಿ ಗೊತ್ತಾ? ಆಫೀಸ್ಗೆ 1 ತಿಂಗಳು ರಜೆ ಹಾಕಿದೀವಿ. ಸುಮ್ಮನೆ ರಜೆ ಎಲ್ಲ ವೇಸ್ಟ್ ಆಗೋಯ್ತು. ನಂಗೂ ವಯಸ್ಸಾಗಿದೆ ಕಣ್ರಮ್ಮ, ಅದಕ್ಕೆ ಬರೋಕೆ ಹೇಳ್ದೆ. ನಂಗೆ ಇರೋದೇ 2 ಮೊಮ್ಮಕ್ಕಳು. ಸುಮ್ಮನೆ ಬನ್ನಿ ಅಂದ್ರೆ ಬರಲ್ಲ, ಅದಕ್ಕೆ ಸುಳ್ಳು ಹೇಳಿ ಕರೆಸ್ಕೊಂಡೆ. ಸರಿ ಬಿಡಿ, ಇನ್ನು 1 ತಿಂಗಳು ಇಲ್ಲೇ ಇರ್ತೀವಿ, ಆಮೇಲೆ ವಾಪಸ್ ಹೋಗ್ತೀವಿ. ನಮಗೂ ನಿಮ್ಮ ಜೊತೆನೇ ಇರ್ಬೇಕು ಅಂತ ಆಸೆ ಅಜ್ಜಿ. ಹೀಗೆ ಸುಷ್ಮಾ ಮತ್ತು ರೇಷ್ಮಾ ಕೆಂಪಜ್ಜಿಯ ಜೊತೆ ಸಮಯ ಕಳೆದ್ರು. ಸೋಮನಹಳ್ಳಿಯ ಜಮೀನುದಾರರ ಮಕ್ಕಳು ಉಮೇಶ ಹಾಗೂ ಸುರೇಶ. ಅವರಿಬ್ರು ಕೆಂಪಜ್ಜಿಗೆ ಬಹಳ ಆತ್ಮೀಯರು. ಕೆಂಪಜ್ಜಿಯ ಗದ್ದೆ ತೋಟದ ಕೆಲಸಗಳನ್ನ ಕೂಡ ಅವರು ಮಾಡಿಕೊಡ್ತಾ ಇದ್ರು. ನನ್ನ 2 ಮೊಮ್ಮಕ್ಕಳನ್ನ ಇಲ್ಲೇ ಉಳಿಸ್ಕೋಬೇಕು ಅಂದ್ರೆ ಉಮೇಶ ಮತ್ತು ಸುರೇಶಗೆ ಇವರಿಬ್ಬರನ್ನು ಕೊಟ್ಟು ಮದ್ವೆ ಮಾಡಿಸ್ಬೇಕು. ಅಂದ್ರೆ ನಾನು ಸಾಯೋ ಹಾಗೆ ಈಗ ನಾಟಕ ಮಾಡ್ಬೇಕು. ಅಜ್ಜಿ ಚೆನ್ನಾಗೇ ಇದ್ರಲ್ಲ, ಸಡನ್ ಆಗಿ ಏನಾಯ್ತು? ಹೌದು ಅಜ್ಜಿ, ನಿಮ್ಗೆ ಏನಾಯ್ತು? ನೋಡಮ್ಮ, ನಂಗೆ ತುಂಬಾ ವಯಸ್ಸಾಗಿದೆ, ಇನ್ನೇನು ಸತ್ತೇ ಹೋಗ್ತೀನಿ. ಅದಕ್ಕೆ ಮುಂಚೆ ನಂಗೆ ನೀವಿಬ್ರು ಒಂದು ಮಾತು ಕೊಡ್ಬೇಕು, ಇಲ್ಲ ಅನ್ಬಾರ್ದು. ಅದೇನು ಹೇಳಿ ಅಜ್ಜಿ, ಖಂಡಿತ ನಡೆಸ್ಕೊಡ್ತೀವಿ. ನೀವಿಬ್ರು ಉಮೇಶ ಹಾಗೂ ಸುರೇಶನ ಮದುವೆ ಆಗ್ಬೇಕು, ಇಲ್ಲಾಂದ್ರೆ ನಾನು ಬದುಕಿರಲ್ಲ. ರೇಷ್ಮಾ ಹಾಗೂ ಸುಷ್ಮಾಗೆ ಏನು ಮಾಡಬೇಕು ಅಂತಾನೆ ತಿಳಿಲಿಲ್ಲ. ಬೇರೆ ದಾರಿ ಕಾಣದೆ ಅಜ್ಜಿಯ ಮಾತಿಗೆ ಒಪ್ಪಿದ್ರು.
ಆ ಮದುವೆಗೆ ಸದಾಶಿವರಾಯರು ಹಾಗೂ ಗಿರಿಜಮ್ಮ ಕೂಡ ಅಮೆರಿಕದಿಂದ ಬಂದರು. ಮದುವೆಯ ನಂತರದ ದಿನ. ಅಬ್ಬಾ ಅಮ್ಮ, ಅಂತೂ ನಮ್ಮಿಂದ ಆಗದ ಕೆಲಸವನ್ನ ನೀನು ಮುಗಿಸ್ಬಿಟ್ಟೆ. ನಿನ್ನಂತ ಜಾಣೆನ ನಾನು ಎಲ್ಲೂ ನೋಡೇ ಇಲ್ಲ. ಹೌದಪ್ಪ, ನನ್ನ ಮೊಮ್ಮಕ್ಕಳು ನನ್ನನ್ನ ತುಂಬಾ ಪ್ರೀತಿಸ್ತಾರೆ. ಅದಕ್ಕೆ ನನ್ನ ಮಾತಿಗೆ ಬೆಲೆ ಕೊಟ್ಟು ಮದುವೆ ಆಗಿದ್ದಾರೆ. ಇನ್ನು ಅವರಿಗೆ ಹಳ್ಳಿಯ ಜೀವನ ಒಂದು ಕಲಿಸ್ಬೇಕು. ಅದೇ ದೊಡ್ಡ ಕಷ್ಟಪ್ಪ. ಆ ಮಾತುಗಳನ್ನ ಸುಷ್ಮಾ ಹಾಗೂ ರೇಷ್ಮಾ ಕೇಳಿಸಿಕೊಂಡ್ರು. ಓಹೋ, ಇದು ನಿಮ್ಮ ಪ್ಲಾನಾ? ನೀವೆಲ್ಲ ಮೋಸ ಮಾಡಿ ಮದುವೆ ಮಾಡಿಸ್ಬಿಟ್ಟಿದೀರಾ. ಬಟ್ ನಾವು ಈ ಹಳ್ಳಿಲಿ ಇರಲ್ಲ. ನಮ್ಮ ಗಂಡಂದಿರನ್ನು ಕರ್ಕೊಂಡು ಅಮೆರಿಕದಲ್ಲೇ ಸೆಟ್ಲ್ ಆಗ್ತೀವಿ. ನೋಡ್ತಾ ಇರಿ. ಅಯ್ಯೋ, ಹಾಗೆಲ್ಲ ಹೇಳ್ಬೇಡ್ರಮ್ಮ. ನಾವು ನಿಮ್ಮ ಒಳ್ಳೇದಕ್ಕೇನೆ ಇದೆಲ್ಲ ಮಾಡಿದ್ದು. ನೀವು ಅಮೆರಿಕದಲ್ಲಿ ಇದ್ದಾಗ ಪಾರ್ಟಿಗೆ ಹೋಗೋದು, ಕುಡಿಯೋದು, ಡ್ರಗ್ಸ್ ತಗೊಳ್ಳೋದು ಎಲ್ಲ ಮಾಡ್ತಾ ಇದ್ರಂತೆ. ಅಲ್ಲಿನ ಹುಡುಗರು ನಿಮ್ಮನ್ನ ಕೆಡಿಸೋಕೆ ಕೂಡ ನೋಡ್ತಾ ಇದ್ರಂತೆ. ಸದಾಶಿವ ಇದೆಲ್ಲ ನಂಗೆ ಹೇಳಿದ. ಅದಕ್ಕೆ ನಾನು ಉಪಾಯ ಮಾಡಿ ನಿಮ್ಮನ್ನ ಇಲ್ಲಿರೋ ಹಾಗೆ ಮಾಡ್ದೆ. ನೀವು ಬೆಂಗಳೂರಲ್ಲಿ ಉದ್ಯೋಗಕ್ಕೂ ಹೋಗ್ಬೋದು, ಆದ್ರೆ ಮತ್ತೆ ಅಮೆರಿಕಕ್ಕೆ ಹೋಗೋದು ಬೇಡ. ಅಜ್ಜಿ, ಅಮೆರಿಕದ ಲೈಫ್ಗೂ ಇಲ್ಲಿನ ಲೈಫ್ಗೂ ತುಂಬಾ ವ್ಯತ್ಯಾಸ ಇದೆ. ಇಲ್ಲಿ ಕೆಲ್ಸ ಮಾಡೋದೇನು ದೊಡ್ಡ ವಿಷಯ ಅಲ್ಲ, ಯಾರು ಬೇಕಾದ್ರೂ ಮಾಡ್ತಾರೆ. ಈ ಹಳ್ಳಿಲಿ ಕೆಲ್ಸ ಮಾಡೋದಂದ್ರೆ ತುಂಬಾ ಈಸಿ. ಆದ್ರೆ ಅಮೆರಿಕದಲ್ಲಿ ಬದುಕೋದು ತುಂಬಾ ಕಷ್ಟ. ನಾವು ಓದಿ ಜಾಬ್ ತಕೊಂಡು ಕೆಲ್ಸ ಮಾಡ್ತಾ ಇದ್ದೀವಿ ಅಂದ್ರೆ ಅಷ್ಟು ಕಷ್ಟಪಟ್ಟಿದೀವಿ, ಗೊತ್ತಾ? ಹೌದು ಅಜ್ಜಿ, ನೀವು ಅಮೆರಿಕ ಬಗ್ಗೆ ಎಷ್ಟು ಕೀಳಾಗಿ ಮಾತಾಡ್ತಾ ಇದ್ದೀರಾ. ಇಲ್ಲಿ ಗದ್ದೆ ತೋಟದ ಕೆಲಸ ಮಾಡೋದು ತುಂಬಾ ಈಸಿ. ಅದನ್ನ ಯಾರ್ ಬೇಕಾದ್ರೂ ಮಾಡ್ಬೋದು. ಸರಿ, ಹಾಗಾದ್ರೆ ಇನ್ನು 1 ತಿಂಗಳು ನೀವಿಬ್ರು ಇಲ್ಲಿನ ತೋಟ ಗದ್ದೆ ಕೆಲಸಗಳನ್ನ ಮಾಡಿ ತೋರ್ಸಿ. ಅದನ್ನ ತುಂಬಾ ಸುಲಭವಾಗಿ ಮಾಡಿ ತೋರಿಸಿದ್ರೆ ನೀವು ಮತ್ತೆ ಅಮೆರಿಕಕ್ಕೆ ಹೋಗ್ಬೋದು. ಇಲ್ಲಾಂದ್ರೆ ಇಲ್ಲೇ ಸೆಟ್ಲ್ ಆಗಬೇಕು. ಓಕೆ, ಈ ಚಾಲೆಂಜ್ ನಾವು ಅಕ್ಸೆಪ್ಟ್ ಮಾಡ್ತೀವಿ. ಸುಷ್ಮಾ ಮತ್ತು ರೇಷ್ಮಾ ಈ ಸವಾಲನ್ನ ಸ್ವೀಕರಿಸಿದ್ರು. ಮರು ದಿನದಿಂದಲೇ ರೇಷ್ಮಾ ಹಾಗೂ ಸುಷ್ಮಾರ ಹಳ್ಳಿ ಬದುಕು ಆರಂಭ ಆಯ್ತು. ಲೇ ಸುಷ್ಮಾ, ಎದ್ದೇಳೆ. ಬೆಳಿಗ್ಗೆ 5 ಗಂಟೆ ಆಯ್ತು. ಎದ್ದೇಳು ಬೇಗ, ದನದ ಹಾಲು ಕರಿಬೇಕು. ಅಯ್ಯೋ, ಏನ್ರಿ ಇದು? ಇಷ್ಟು ಬೇಗ ಹೇಳ್ಬೇಕಾ? ಇನ್ನೂ ಸ್ವಲ್ಪ ಹೊತ್ತು ಮಲ್ಕೋತೀನಿ. ಲೇ ದಡ್ಡಿ, ನೀನೇ ಅಲ್ವಾ ಅಜ್ಜಿ ಹತ್ರ ಚಾಲೆಂಜ್ ಮಾಡಿರೋದು. ಹೋಗು ಹೋಗು, ಹಾಲು ಕರಿ, ನಾನು ಬರ್ತೀನಿ ಜೊತೆಗೆ. ಲೇ ರೇಷ್ಮಾ, ಬೇಗ ಎದ್ದೇಳೆ. ಅಲ್ಲಿ ನಿನ್ನ ಸಿಸ್ಟರ್ ಸುಷ್ಮಾ ಆಗ್ಲೇ ಹಾಲು ಕರಿಯೋಕೆ ದನದ ಕೊಟ್ಟಿಗೆಗೆ ಹೋಗಾಗಿದೆ. ಈಗ ನೀನು ದನದ ಕೊಟ್ಟಿಗೆನ ಸ್ವಚ್ಛ ಮಾಡಬೇಕು. ಏನ್ರಿ ಇದು? ಇಷ್ಟು ಬೇಗ ಎದ್ದೇಳೋದಾ? ಹೌದು ಮತ್ತೆ, ನೀನ್ ತಾನೇ ಚಾಲೆಂಜ್ ಮಾಡಿರೋದು. ಬೇಗ ಬೇಗ ಎದ್ದೇಳು. ಸುಷ್ಮಾ ಮತ್ತು ರೇಷ್ಮಾ ದನದ ಕೊಟ್ಟಿಗೆಗೆ ಬಂದು ಸ್ವಚ್ಛ ಮಾಡಿ ಹಾಲು ಕರೆದರು. ಅಷ್ಟು ಮಾಡುವಾಗ್ಲೇ ಅವರಿಗೆ ಬಹಳ ಸುಸ್ತಾಗಿ ಬಿಟ್ಟಿತು. ಒಂದು ಸಲ ದನ ಇಬ್ರಿಗೂ ಜಾಡಿಸಿ ಒದ್ದು ಬಿಡ್ತು. ಬಳಿಕ ಇಬ್ಬರು ಹೊಲ ತೋಟದ ಕೆಲಸವನ್ನ ಮಾಡಬೇಕಾಯ್ತು. ಅಬ್ಬಾ, ಏನೇ ಇದು? ತುಂಬಾ ಸುಸ್ತಾಗುತ್ತೆ. ಹೌದು ಕಣೆ, ನಾವು ಅಮೆರಿಕದಲ್ಲಿರುವಾಗ ಎಷ್ಟು ಆರಾಮಾಗಿದ್ವಿ. ಅಲ್ಲಿ ಆಫೀಸ್ನಲ್ಲಿ ಆಗಾಗ ಬ್ರೇಕ್ ತಗೊಂಡು ಕಾಫಿ ಟೀ ಎಲ್ಲ ಕುಡಿತಾ ಇದ್ವಿ. ಇಲ್ಲಿ ನೋಡಿದ್ರೆ ಸಾಕಾಗೋಗ್ಬಿಟ್ಟಿದೆ. ಹೌದು ಕಣೆ, ದಿಸ್ ಇಸ್ ನಾಟ್ ಈಸಿ. ಹೀಗೆ ಹಳ್ಳಿಯ ಎಲ್ಲ ಕೆಲಸಗಳನ್ನ ಸುಷ್ಮಾ ಮತ್ತು ರೇಷ್ಮಾ ಕಲಿತ್ಕೊಂಡ್ರು. ಕೆಲಸ ಮಾಡಿದ ನಂತರ ಹೊಟ್ಟೆ ಜೋರು ಹಸಿದು ಚೆನ್ನಾಗಿ ಊಟ ಮಾಡ್ತಾ ಇದ್ರು. ಮಕ್ಕಳೇ, ನಿಮಗೆ ಈಗ ಹಳ್ಳಿಯ ಕೆಲಸ ಎಷ್ಟು ಕಷ್ಟ ಅಂತ ಗೊತ್ತಾಗಿರ್ಬೇಕು ಅಲ್ವಾ? ಹೌದು ಅಜ್ಜಿ, ಸುಸ್ತಾಗ್ ಹೋಯ್ತು. ಆದ್ರೆ ಇಷ್ಟು ಸುಸ್ತಾದ್ರೂ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿದೆ. ಹೌದಜ್ಜಿ, ನಾವು ಅಮೆರಿಕದಲ್ಲಿ ಇಷ್ಟೆಲ್ಲ ಕೆಲ್ಸ ಮಾಡ್ತಾ ಇರ್ಲಿಲ್ಲ. ಬರೀ ಪಬ್ ಕ್ಲಬ್ ಅಂತ ಸುತ್ತಾಡೋದೇ ಆಗ್ತಾ ಇತ್ತು. ಇಲ್ಲಿ ಒಂಥರ ನೆಮ್ಮದಿ ಇದೆ. ನೆಮ್ಮದಿ ಇರೋದು ಹಳ್ಳಿಯಲ್ಲೇ, ಆದರೆ ನಿಮ್ಮ ಮನಸ್ಸು ಅಮೆರಿಕದಲ್ಲೇ ಇದೆ. ನಿಮಗೆ ಹಳ್ಳಿಯ ಕೆಲ್ಸ ಗೊತ್ತಾಗ್ಲಿ ಅಂತ ನಾನು ಹೀಗೆಲ್ಲ ಮಾಡಿದೆ ಅಷ್ಟೇ. ಇನ್ನು ನೀವು ಖುಷಿ ಖುಷಿಯಾಗಿ ಅಮೆರಿಕಕ್ಕೆ ಹೋಗಿ. ಇಲ್ಲ ಅಜ್ಜಿ, ಇನ್ನು ಅಮೆರಿಕಕ್ಕೆ ಹೋಗೋಕೆ ಮನ್ಸಿಲ್ಲ. ನಂಗೂ ಅಷ್ಟೇ ಅಮೆರಿಕಕ್ಕೆ ಹೋಗೋಕೆ ಇಷ್ಟ ಇಲ್ಲ. ನಾವು ಬೆಂಗಳೂರಲ್ಲೇ ಜಾಬ್ಗೆ ಹೋಗ್ತೀವಿ. ಜೊತೆಗೆ ತೋಟ ಗದ್ದೆ ಕೆಲಸಗಳನ್ನ ಕೂಡ ಮಾಡ್ತೀವಿ. ಹಬ್ಬಾ, ಅಂತೂ ನನ್ನ ಮೊಮ್ಮಕ್ಕಳು ವಾಪಸ್ ನಂಗೆ ಸಿಕ್ಕಿದ್ರು. ಇನ್ನು ಈ ಮನೆ ಯಾವತ್ತೂ ಖಾಲಿ ಇರಲ್ಲ. ಹೀಗೆ ಕೊನೆಗೆ ಸುಷ್ಮಾ ಮತ್ತು ರೇಷ್ಮಾ ಹಳ್ಳಿಯಲ್ಲೇ ನೆಮ್ಮದಿಯ ಬದುಕು ಕಂಡುಕೊಂಡ್ರು.